ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅರಣ್ಯಕಾಂಡ ಇದರಿಂದ ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಮನ ಕ್ರಮ ಬಚನ ಕಪಟ ತಜಿ ಜೋ ಕರ ಭೂಸುರ ಸೇವ ಮೋಹಿ ಸಮೇತ ಬಿರಂಚಿ ಶಿವ ಬಸ ತಾಕೆ ಸಬ ದೇವ ಸಾಪತ ತಾಡತ ಪರುಷ ಕಹಂತಾ ಬಿಪ್ರ ಪೂಜ್ಯ ಅಸ ಗಾವಹಿ ಸಂತಾ पूजिय विप्र सील गुणहीना शूद्रना गुण गण ज्ञान प्रवीणा कही निज धर्म ताहि समुझावा निज पद प्रीति देखी मन भावा रघुपति चरण कमल सिरुनाई गयवु गगन आपनि गति पाई. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಕೊಂದಿರ್ತಾನಲ್ಲ ರಾಕ್ಷಸ, ಅವನು ಹೇಳ್ತಾನೆ ಸಾಯಕ್ ಮುಂಚೆ, ಪ್ರಭು ನಾನು ಒಬ್ಬ ಗಂಧರ್ವ, ದೂರ್ವಾಸ ಮುನಿಗಳು ನನಗೆ ಶಾಪ ಕೊಟ್ಟ ಕಾರಣದಿಂದ ನಾನು ಈ ರೀತಿ ಆಗಿದ್ದೀನಿ, ಈಗ ನಿನ್ನ ದರ್ಶನದಿಂದ ಈ ಶಾಪದಿಂದ ನಾನು ಮುಕ್ತನಾಗಿದ್ದೀನಿ ಅಂತಂದ್ಬಿಟ್ಟು ಆಗ ರಾಮ ಹೇಳ್ತಾನೆ, ಎಲೆ ಗಂಧರ್ವ ನಾನು ಹೇಳೋದನ್ನ ಕೇಳು, ಬ್ರಹ್ಮಕುಲ ದ್ರೋಹಿ ಇರ್ತಾನಲ್ಲ ಅಂಥವ್ರನ್ನ ನಾನು ಸಹಿಸ್ಕೊಳ್ಳೋದಿಲ್ಲ. ಅಂದ್ರೆ ಏನು, ಆ ದ್ರೋಹವನ್ನ ಯಾರು ಬಗಿತಾರೋ, ಬ್ರಹ್ಮಕುಲ ಅಂದ್ರೆ ಬ್ರಾಹ್ಮಣರು, ಬ್ರಾಹ್ಮಣರಿಗೆ ಯಾರು ದ್ರೋಹವನ್ನ ಮಾಡ್ತಾರೋ ಅಂಥವ್ರನ್ನ ನಾನು ಸಹಿಸ್ಕೊಳ್ಳೋದಿಲ್ಲ. ಮನ ವಚನ ಮತ್ತೆ ಕರ್ಮಗಳಿಂದ ಕಪಟವನ್ನ ಬಿಟ್ಟು ಬ್ರಾಹ್ಮಣರ ಸೇವೆ ಮಾಡ್ತಾರಲ್ಲ ಅಂಥವರಿಗೆ ನಾನೇ ಅಲ್ಲ, ಬ್ರಹ್ಮ ಮತ್ತೆ ಶಿವ ಇವರೆಲ್ಲ ಬ್ರಹ್ಮ ಶಿವ ಮೊದಲಾದ ಎಲ್ಲಾ ದೇವತೆಗಳು ಕೂಡ ವಶರಾಗ್ತಾರೆ. ಅದಕ್ಕೋಸ್ಕರನೇ ಶಪಿಸಿದ್ರು ಕೂಡ, ದಂಡಿಸಿದ್ರು ಕೂಡ, ಕಠೋರ ಮಾತುಗಳನ್ನಾಡಿದ್ರು ಕೂಡ ಬ್ರಾಹ್ಮಣ ಅನ್ನೋನು ಪೂಜ್ಯ ಅಂತಾನೆ ಸಂತರು ಹೇಳ್ತಾರೆ. ಅಂದ್ರೆ ಬ್ರಾಹ್ಮಣನಾಗಿರೋನು ನಡವಳಿಕೆ ಹೇಗಾದ್ರೂ ಇರಲಿ, ಆದ್ರೆ ಅವನು ಪೂಜ್ಯಕ್ಕೆ ಅರ್ಹನಾಗಿರ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಅಂದ್ರೆ ಈಗ ನಮಗೆ ಜಾತಿಯಿಂದ ಬ್ರಾಹ್ಮಣರಾಗಿರ್ತಾರಲ್ಲ ಅವ್ರ ಬಗ್ಗೆನ ಹೇಳ್ತಾ ಇರೋದು ಅಂತಂದ್ಬಿಟ್ಟು ನಮ್ಗೆ ಅನ್ಸುತ್ತಲ್ವಾ. ಆ ರೀತಿ ಅಲ್ಲ, ಇಲ್ಲಿ ಬ್ರಾಹ್ಮಣರು ಅಂತಂದ್ರೆ ಯಾರು ಬ್ರಹ್ಮನನ್ನ ಸದಾ ಕಾಲ ನೆನಪಿಸ್ಕೊಳ್ತಾ ಇರ್ತಾನೋ, ಬ್ರಹ್ಮನಲ್ಲೇ ರಮಿಸ್ತಾ ಇರ್ತಾನೋ ಅಂಥವರನ್ನ ಇಲ್ಲಿ ಬ್ರಾಹ್ಮಣ ಅಂತ ಹೇಳೋದು. ಇವರಲ್ಲಿ ಗುಣ ಜ್ಞಾನ ಇಲ್ಲ ಅಂತಂದ್ರೂ ಕೂಡ ಬರೀ ಭಕ್ತಿ ಇದೆ ಅಂತ ಅರ್ಥ ಆಯ್ತಾ. ಬ್ರಾಹ್ಮಣ ಅಂದಿದ ತಕ್ಷಣ ನಮ್ಗೆ ಅನ್ಸೋದು ಏನು ಅಂತಂದ್ರೆ, ಓ ಬ್ರಾಹ್ಮಣರ ಜಾತಿಯಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿರ್ತಾರಲ್ಲ ಅರ್ಚಕರು, ಅವರು ಬ್ರಾಹ್ಮಣರು, ಅವ್ರ ಬಗ್ಗೆ ಹೇಳ್ತಾ ಇದ್ದಾರೇನೋ ಅಂತ ಅನ್ನಿಸುತ್ತಲ್ವ. ಆ ರೀತಿ ಅಲ್ಲ, ಯಾರು ಸದಾ ಬ್ರಹ್ಮನಲ್ಲಿ ರಮಿಸ್ತಾ ಇರ್ತಾನೋ ಅಂಥವರನ್ನ ಬ್ರಾಹ್ಮಣರು ಅಂತ ಹೇಳೋದು. ಅಂತ ಬ್ರಾಹ್ಮಣನಿಗೆ ಏನೇ ಗುಣಗಳು ಇಲ್ಲ, ಅವನು ನೋಡೋದಕ್ಕೂ ಒಂಥರ ವಿಚಿತ್ರವಾಗಿದ್ದಾನೆ, ಅವ್ನು ನಡ್ಕೊಳ್ಳೋ ರೀತಿ ಒಂಥರ ವಿಚಿತ್ರ ಅಂತಂದ್ರೂ ಕೂಡ, ಅವನಿಗೆ ಗುಣ ಸಮೂಹ ಸಂಪನ್ನನಾಗಲಿಲ್ಲ ಅಂತಂದ್ರು, ಜ್ಞಾನಿ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಬ್ರಾಹ್ಮಣ ಪೂಜನೀಯ ಇರುವಂಥವನು. ಆದರೆ ಗುಣ ಸಮೂಹ ಸಂಪನ್ನನಾಗಿದ್ರು ಜ್ಞಾನಿ ಆಗಿದ್ರು ಕೂಡ ಅಂತ ಶೂದ್ರ ಇರ್ತಾನಲ್ಲ ಅವನು ಪೂಜನೀಯನಲ್ಲ. ಅಂದ್ರೆ ಶೂದ್ರರಲ್ಲಿ ಹುಟ್ಟಿರೋನಲ್ಲ, ಅವನ ನಡವಳಿಕೆ ಅವನು ಇರೋದು ಹಾಗಿದ್ರೆ ಆಗ ಅವನು ನಿಜವಾಗ್ಲೂ ಪೂಜನೀಯನಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಎಕ್ಸಾಂಪಲ್ ಏನು ಅಂತಂದ್ರೆ, ಇಲ್ಲಿ ಬ್ರಾಹ್ಮಣ ಅಂತಂದ್ರೆ ನಮಗೆ ಗೊತ್ತಾಗಿದೆ ಈಗ ಸದಾ ಬ್ರಹ್ಮನಲ್ಲಿ ರಮಿಸುವಂಥವ್ರು ಅಂತ ಅಂದ್ಬಿಟ್ಟು ಆಯ್ತಾ. ಯಾರು ಈಗ ನೋಡಿ, ರಹದಾಸರು, ಕಬೀರದಾಸರು, ಕನಕದಾಸರು, ಪುರಂದರದಾಸರು, ಮೀರಾಬಾಯಿ ಇವರೆಲ್ಲ ಬ್ರಾಹ್ಮಣರು. ಇವಾಗ ಇವರೆಲ್ಲ ಬೇರೆ ಬೇರೆ ಜಾತಿಯವರಲ್ವಾ. ಮೀರಾ ಕ್ಷತ್ರಿಯರ ವಂಶದಲ್ಲಿ ಹುಟ್ಟಿರೋವಳು. ಆಮೇಲೆ ಕನಕದಾಸರು ನೀಚ ಜಾತಿಯಲ್ಲಿ ಹುಟ್ಟಿರುವಂಥವ್ರು, ಕಬೀರದಾಸರು ರಹದಾಸರೆಲ್ಲ ಮುಸಲ್ಮಾನರ ಒಂದು ಜಾತಿಯಲ್ಲಿ ಹುಟ್ಟಿರುವಂಥವ್ರು. ಇವರು ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿಲ್ದೆ ಇರಬಹುದು, ಆದ್ರೆ ಇವರು ಸದಾ ಬ್ರಹ್ಮನಲ್ಲಿ ರಮಿಸ್ತಾ ಇದ್ದಂಥವ್ರು. ಇವರಲ್ಲಿ ಗುಣ ಜ್ಞಾನ ಇಲ್ಲ ಅಂತಂದ್ರು, ಬರೀ ಭಕ್ತಿ ಇದೆ. ಈ ರೀತಿಯವರನ್ನ ಬ್ರಾಹ್ಮಣರು ಅಂತ ಹೇಳೋದು. ಈಗ ರಾವಣ ಇದಾನಲ್ಲ, ಅವನು ಬಹಳ ಜ್ಞಾನಿ, ವೇದಗಳನ್ನ ತಿಳಿದಿರುವಂಥವನು. ಆದ್ರೆ ಅವನ ನಡವಳಿಕೆ ಹೇಗಿತ್ತು, ಆ ನಡವಳಿಕೆಯಿಂದ ಅವನು ಶೂದ್ರನಾದ. ಅಂದ್ರೆ ಅವನನ್ನ ಶೂದ್ರ ಅಂತಾನೆ ಕರೆಯೋದು ಆಯ್ತಾ. ತಮೋ ಗುಣದಲ್ಲಿ ತುಂಬಿರುವಂಥವನು ಅಂತ. ಇವರಲ್ಲಿ ಎಷ್ಟೇ ಗುಣ ಇದ್ರೂ ಕೂಡ ಅವನು ಶೂದ್ರ ಅಂತ ಅನ್ನಿಸ್ಕೊಳ್ತಾನೆ. ಈಗ ರಾವಣನ ಪೂಜೆ ಯಾರಾದ್ರೂ ಮಾಡ್ತಾರ, ಅವನ ಹೆಸರನ್ನಾದ್ರೂ ಯಾರಿಗಾದ್ರೂ ಹಿಡ್ತಾರ, ಇವನು ನನ್ನ ಮಗನ ಹೆಸರು ರಾವಣ ಅಂತ ಹೇಳಬೇಕು ಅಂತ? ಇಲ್ಲ, ಇದನ್ನೇ ಹೇಳ್ತಾ ಇರೋದಿಲ್ಲ ಆಯ್ತಾ. ಅದೇ ರಾಮನ ಹೆಸರನ್ನ ನೋಡಿ ಎಷ್ಟು ಜನ ಇಡ್ತಾರೆ, ಯಾಕೆ ಆ ಭಗವಂತ ಅಂತಂದ್ಬಿಟ್ಟು ಅವರು ಅನ್ಕೊಂಡು ಇಡ್ತಾರೆ, ಅವನ ಹೆಸರನ್ನ ನಾವು ನೆನಪಿಸ್ಕೊಳ್ತಾ ಇರ್ಬೋದು ಅಂತ. ಶ್ರೀರಾಮಚಂದ್ರ ಏನ್ ಮಾಡ್ತಾನೆ, ನಿಜ ಧರ್ಮ ಯಾವುದು, ಭಾಗವತ ಧರ್ಮ, ಅದೇ ನಿಜ ಧರ್ಮ. ಆ ಭಾಗವತ ಧರ್ಮವನ್ನ ಭಕ್ತಿ ಮಾರ್ಗವನ್ನ ಕಬಂಧನಿಗೆ ಉಪದೇಶ ಮಾಡ್ತಾನೆ.
ರಾಕ್ಷಸನ ರೂಪದಲ್ಲಿದ್ದಂಥವನು ಒಬ್ಬ ಗಂಧರ್ವ ಅನ್ನೋದು ಗೊತ್ತಾಯಿತು. ಸೊ ಅವನು ಏನೋ ತಪ್ಪು ಮಾಡಿದ್ರಿಂದ ಮುನಿಗಳಿಂದ ಶಾಪಕ್ಕೆ ಒಳಗಾಗಿದ್ದ. ಈಗ ಅದೇ ಕಬಂಧನಿಗೆ ರಾಮ ಉಪದೇಶ ಮಾಡ್ತಾ ಇದ್ದಾನೆ ಭಕ್ತಿಯ ಬಗ್ಗೆ ಮತ್ತು ಭಾಗವತ ಧರ್ಮದ ಬಗ್ಗೆ. ತನ್ನ ಚರಣಗಳಲ್ಲಿ ಅವನಿಗಿರುವಂಥ ಭಕ್ತಿಯನ್ನು ನೋಡಿ ಶ್ರೀರಾಮ ಸಂತೋಷ ಪಡ್ತಾನೆ. ಆಮೇಲೆ ಆ ಗಂಧರ್ವ ಶ್ರೀರಾಮನ ಚರಣಗಳಲ್ಲಿ ಶಿರಸ ವಂದನೆ ಮಾಡಿ ಗಂಧರ್ವ ರೂಪವನ್ನು ಪಡ್ಕೊಂಡು ತನ್ನ ಲೋಕಕ್ಕೆ ವಾಪಸ್ಸು ಹೊರಟು ಹೋಗ್ತಾನೆ. ಅಲ್ಲಿ ಭಗವಂತನಿಂದ ಅವನಿಗೆ ಆ ಉಪದೇಶ ಸಿಗಬೇಕಾಗಿತ್ತು ಮತ್ತು ಅವನಿಗೆ ಆ ಶಾಪದಿಂದ ಕೂಡ ಮುಕ್ತಿ ಅನ್ನೋದು ಸಿಗಬೇಕಾಗಿತ್ತು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.